ಎಲ್ಲರಿಗೂ ನಮಸ್ಕಾರ. hope you guys will find this the key and back up from Mangaluru. You guys ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಬ್ಯೂಟಿಫುಲ್ ಆದ ರೈಡ್ ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಆ್ಯಕ್ಚುಲಿ ಇವತ್ತು ನಮ್ಮ ನಿತೇಶ್ ಬಾಯಿ, ಪಿ ಬಾಯಿ, ಆನೆಮಾರಿ ಮತ್ತು ಕೌಶಲ್ ಬಾಯಿ ಇದ್ದಾರೆ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ತನ್ನೇ ನೋಡಿ ಗೊತ್ತಾಗಿರ್ಬೋದಲ್ವಾ. ಸೊ ಎಂಜಾಯ್ ದ ಬ್ಯೂಟಿಫುಲ್ ಆದ ಬ್ಲಾಗ್ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡೋಣ ಬನ್ನಿ. ಯೋ ರೆಡಿ ಆಗಿದ್ದೇನೆ ನೋಡಿ. ಹೊಸ ಡ್ರೆಸ್ ಏನಿಲ್ಲ, ಇದ್ದದೇ ಡ್ರೆಸ್. ಆ್ಯಂಡ್ ಬ್ಯಾಗನ್ನು ನೋಡಿ ಥಿಂಕ್ ಮಾಡಬೇಡಿ ಇವನೇನಪ್ಪ 2 months 1 month ಇರಲಿಕ್ಕೆ ಹೋಗುದಾ ಅಂತ. ಆ್ಯಕ್ಚುಲಿ ಹಾಗೇನಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಬ್ಯಾಗ್. ಸಣ್ಣ ಬ್ಯಾಗ್ ಇಲ್ಲ ನನ್ನ ಹತ್ರ, ಹಾಗೆ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡುವಾಗ ಆಲ್ಮೋಸ್ಟ್ ನಾನು ಇದೇ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದು. 2 days ಸ್ಟೇ ಎಲ್ಲ ಇದ್ದರೆ ಆ್ಯಕ್ಚುಲಿ ಲ್ಯಾಪ್ಟಾಪಲ್ಲಿ ಇದರಲ್ಲಿ ಹಾಕ್ತೇನೆ. ನನಗೆ ತುಂಬ ಸ್ಪೇಸ್ ಆಗುತ್ತೆ. ಅಲ್ಲಿ ಏನಾದರೂ ಎಕ್ಸ್ಟ್ರಾ ತಗೊಳ್ಳಿಕ್ಕೆ ಇದ್ದರೆ ಆವಾಗ ಯೂಸ್ ಆಗುತ್ತೆ ನನಗೆ. ಹಾಗೆ ಅದಾಯ್ತಾ? ಎಕ್ಸೈಟೆಡ್? ಐ ಹೋಪ್ ಯೆಸ್. ಇವಾಗ ನಮ್ಮ ನಿತೇಶನ್ನು ಪಿಕ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಫೈವ್ 5:30ಗೆ ಬರ್ತಾನೆ ಅಂತ ಹೇಳ್ತಾನೆ. 5:25 ಆಗಿದೆ. 5 minutes ಇದೆ. 5 minutesಲ್ಲಿ ಬರಲಿಲ್ಲ. ಅದೇ ಮತ್ತೆ ನೋಡೋಣ. ಲೆಟ್ಸ್ ವೇಟ್. ಸ್ನೇಹಿತರೆ 5:30ಗೆ ಬರ್ತಾನೆ ಅಂತ ಹೇಳಿದ್ದಾನೆ. 5:31ಗೆ ಬಂದಿದ್ದಾನೆ. 1 minute ಲೇಟ್. ಇವರಿಗೆಲ್ಲ ಟೈಮ್ ಸೆನ್ಸ್ ಅಂತೆ. ಮತ್ತೆ ನೋಡಿ, ಝೂಡಿಯೋ ಡ್ರೆಸ್ ಹಾಕೊಂಡು ಬಂದಿದ್ದಾನೆ. ಎಕ್ಸಾಕ್ಟ್ಲಿ ಅದು ಕರೆಕ್ಟಾಗಿ ಪ್ರಾಪರಾಗಿ ಗೊತ್ತಾಗಿದೆ ಝೂಡಿ ಅಂತ. 2 ಬ್ಯಾಗ್ ಆಯಿತು. ಇನ್ನು 2 ಬ್ಯಾಗ್ ಬರಲಿಕ್ಕಿದೆ. ಇವನಂದರೆ 1 ವಾರಕ್ಕೆ ಟ್ರಿಪ್ ಹೋಗೋದು. ಹಾಗೆ ಇಷ್ಟು ದೊಡ್ಡ ಬ್ಯಾಗ್ ತಂದಿದ್ದಾನೆ. ಏನೋ ಒಂದು ಇದನ್ನು ನೋಡುವಾಗ ಆಗುತ್ತೆ ಎಲ್ಲಿಗೋ ಒಂದು ಫಾರಿನ್ ಕಂಟ್ರಿ ಹೋಗ್ತಾ ಇದ್ದಾನಂತ ನೋಡಿ. ಇನ್ನು ನಮ್ಮ ಆನೆಮಾರಿ ಮತ್ತು ಕೌಶಲ್ ಬಾಯಿ ಅವರ ಇಬ್ಬರನ್ನು ಪಿಕ್ ಮಾಡಲಿಕ್ಕಿದೆ. ನನ್ನನ್ನು ಕೌಶಲ್ ಅವರು ಬಿಎಡ್ ಫುಲ್ ಶೇವ್ ಮಾಡಿ ನೋಡ್ಲಿಲ್ಲ. ನಾನು ನೋಡುದು ಎಂತ ವಿಷಯ, ನನ್ನ ನಾಯಿಗಳು ನೋಡುದು ಅಂತ. ಗುಡ್ ಮಾರ್ನಿಂಗ್ ಬಾಯ್. ಅವರು ಇನ್ನು ಕೂಡ ಶಾಕ್ ಅಲ್ಲಿ ಇದ್ದಾರೆ ನನ್ನನ್ನು ನೋಡಿ. ಏನಪ್ಪ ಏನಾಯ್ತು ಈ ಮುಖಕ್ಕೆ ಅಂತ. ಇವಾಗ ನಮ್ಮ ಆನೆಮಾರಿಯನ್ನು ಪಿಕ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಪಾಡಿಯಾ ಸೆಕ್ಯೂರಿಟಿ ಬೋರ್ಡ್ ಬಂದು ಟೆಕ್ಸ್ಟ್ ಪೊಲೀಸ್ ಮಾಡದಪ್ಪ. ನಮ್ಮ ಆನೆಮಾರಿ ಬಂದಿದ್ದೇನೆ ನೋಡಿ. ಆನೆಮಾರಿ ಕೂತ್ಕೊಳ್ಳುವಾಗ ಇವಾಗ ಟ್ಯಾಂಕ್ ಫುಲ್ ಆಗಿದೆ. ಇಲ್ಲಿ 3000 ಆಲ್ರೆಡಿ ಇತ್ತು ಪೆಟ್ರೋಲ್. ಹಾಗೆ ನಾನೇ ಮರಿ ಒಪ್ಪು ನಿನ್ನ ಇಬ್ರು ಬಾಯ್ಸ್ ಶಾರ್ಟ್ಸ್ ಹಾಕೊಂಡು ಬಂದಿದ್ದಾರೆ ನೋಡಿ. ಅಂತೆ ಫುಲ್ ಗೋವಾ ವೈಬಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ಗೊತ್ತಿಲ್ಲ, ಹೋಗುದು ಗೋಕರ್ಣಕ್ಕೆ. ನೋಡಿ ಸ್ನೇಹಿತರೆ, ಇವನು ಆ್ಯಕ್ಚುಲಿ ಶುಗರ್ ಈಗ ಏನಿಲ್ಲ, ಶುಗರ್ ಲೆಸ್ ಅಂತೆ. ಶುಗರ್ ಪೇಷಂಟ್ ಹೇಗಾಗುತ್ತೆ ವಿದೌಟ್ ಶುಗರ್? ಲೈಫಲ್ಲಿ ಶುಗರ್ ತಿಂದೇ ನೀವು ಸ್ವೀಟ್ ಆಗಬೇಕಂತಿಲ್ಲ. ನೀನು ಆಲ್ರೆಡಿ ಸ್ವೀಟ್ ಜನ ಆಗಿದ್ರೆ ಅಂತ ಹೇಳಿದ್ದಾರೆ ಕೆಲವರು. ಅದಕ್ಕೆ ಶುಗರ್ ಇಲ್ಲ. ಅದು ಯಾರು? ಅದು ಕೆಲವರು ಶುಗರ್ ಡ್ಯಾಡಿ. ಶುಗರ್ ನಾನು ತಿನ್ನೋದಿಲ್ಲ, ಬಟ್ ನಮ್ಮ ಹತ್ರ ಶುಗರ್ ಡ್ಯಾಡಿ ಇದ್ದಾರೆ. ಸಹಿ ಬಾತ್. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೊರಡ್ತಿದ್ದೇವೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಸೂಪರ್ ಇತ್ತು. ನಮ್ಮ ಆನೆಮಾರಿಗೆ ಹೇಗಿತ್ತು ಬ್ರೇಕ್ಫಾಸ್ಟ್? ಬಾಯ್ ಕನ್ನಡ ಅವನು ಅನ್ಎಜುಕೇಟೆಡ್ ಅಲ್ಲ, ಹೀಗೆ ಸ್ಕೂಲಿಗೆ ಹೋಗಿರಲ್ಲ, ಅವ್ರಿಗೆ ಕನ್ನಡ ಬರಲ್ಲ.
ಗೋವಾ ಬೈ. ರೋಡಲ್ಲಿ ಎಲ್ಲ ನೋಡಿ ಈಗ ಚಪ್ರಿಗಳೆಲ್ಲ ಹೀಗೆ ರೋಡಲ್ಲಿ. ಲೆಟ್ಸ್ ಗೋ ಸಿಂಗಲ್ಸ್. ನಮ್ಮ ಆನೆ ಮರಿಗೆ ನೋಡಿ ಸೀಟ್ ಕೂಡ ಸಾಕಾಗಲ್ಲ, ಅಷ್ಟು ದೊಡ್ಡ ಜೀವ. ಅದಕ್ಕೆ ಹೇಳುದು ಆನೆ ಮರಿ ಅಂತ. ಸಿಂಗಲ್ಸ್ ಇವಾಗ ಮರ್ಮಂತಿ ರೀಚ್ ಆಗಿದ್ವಿ. ಚೆಕ್ಔಟ್. ಆನೆ ಮರಿ ನೋಡಿ ನೋಡ್ತಿದ್ದ. ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಂಜಾಯ್ ಮಾಡಿ. ನಿಮ್ಗೆಲ್ಲ ಆಗ್ಬೋದು ಇವನೊಂದು ಎಷ್ಟು ಸಲ ಮರ್ಮಂತಿದ್ದು ವಿಡಿಯೋ ಮಾಡಿ ಹಾಕ್ತಾನ ಹುಚ್ಚ. ಅದಕ್ಕೆ ಇವನು ಪ್ರತಿಯೊಂದು ನಮ್ಮ ಆನೆ ಮರಿ ಒಂದು ಮನಸ್ಸು ಮಾಡಿದ್ರೆ ಮನಸ್ಸು ಮಾಡಿ ತಂದು ಕೊಟ್ರೆ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಬಹುದು. ಕಮೆಂಟ್ ಹಾಕಿ ಡ್ರೋನ್ ಪ್ಲೀಸ್ ಅಂತ. ಟ್ರಾವೆಲ್ ಮಾಡುವಾಗ ಬೋರ್ ಮಾಡೋ ಫ್ರೆಂಡ್ ಅಂದ್ರೆ ಎಂತವರೇ ನೋಡಿ. ಎಂತವರಿಗೆ ಎಂತ ಮಾಡುದು, ಮೆಟ್ಲಲ್ಲಿ ಜೋಡಿದ್ದೇ ಮಾಡುದು, ನಮ್ಗೆ ಬೋರ್ ಆಗುದು ನೋಡಿ. ನಾವು ಸುಮ್ಮನೆ ಕೂತ್ಕೊಂಡು ರೋಡ್ ನೋಡ್ತಿದ್ದೇವೆ. ಇವಾಗ ನಮ್ಮ ಇವಾಗ ಅವನ ಗಾಡಿ ಬಿಡ್ತಾನೆ, ನೋಡೋಣ ಹೇಗೆ ಬಿಡ್ತಾನಂತ. ಕಾರುಗೊಂಡು ಸೀಟನ್ನು ಮುಂದೆ ಮಾಡಿದ ಉಂಟ, ಅದಕ್ಕೆ ಸೀಟನ್ನು ಮುಂದೆ ಮಾಡಿದ್ದು. ಫಸ್ಟ್ ಕ್ಲಚ್ ಅಲ್ಲ, ಬ್ರೇಕ್ ಕ್ಲಚ್ ಮೇಲೆ ಮೇಲೆ ಬಿಡುದು, ಕ್ಲಚ್ ಬಿಡ್ನಾಗ ಆಕ್ಸಿಲೇಟರ್ ಬಿಡುವ ಎಲ್ಲ ಬ್ರೇಕ್ ಮಾತ್ರ ತಿಪ್ಪರೇವಲ್ಲಿ ಕೈ ಟತ್ತು ಕಾರ್ ನೋಡೋಣ ಇವಾಗ ಹೇಗೆ ಬಿಡ್ತಾನಂತ. ಕ್ಯಾಮರಾಮನ್ ಝೂಮ್ ಟು ಅವನ ಮುಖಕ್ಕೆ. ಆಟೋಮೇಷನ್ ಲೈಟ್ ಬೋರ್ಡ್ ಕಾರ್ ಮುಂದೆ ಹೋಗ್ತಾ ಇಲ್ಲ. ಹೋಯ್ತು. ಇವಾಗ ಒಂದು ಸಣ್ಣ ಬ್ರೇಕ್ ತಗೊಂಡಿದ್ವಿ ಕಾಫಿ ಕುಡಿಲಿಕ್ಕೆ. ಅಂಡ್ ನಮ್ಮ ಡ್ರೈವರ್ ಇಲ್ಲಿದ್ದಾರೆ. ಡ್ರೈವರ್ ಸಾಬ್ ಅಲ್ಲೇ ಡ್ರೈವರ್ ವೈಟ್ ಕಲರ್ ಅಂಗಿ ಬಾಟಮ್ ಇದ್ದೀರಿ ಎಡ್ಡೆ ಆಯ್ತು. ಸ್ವಲ್ಪ ಫಾಸ್ಟ್ ಹೋದ್ರೆ ಇವು ಪ್ಯಾಸೆಂಜರ್ಸ್ಗೆಲ್ಲ ಪ್ರಾಬ್ಲಮ್ ನೋಡಿ. ಅದು ಹೀಗೆ ಮಾಡುವಾಗ ನಿಮ್ಗೆ ಹೇಗೆ ಆಗುತ್ತೆ? ಕಮೆಂಟ್ ಡೌನ್. ಅವಕಾತಿರ್ಲಿಕ್ಕೆ ನಮ್ಮ ಗಾಡಿಯಲ್ಲಿ ಕೂತ್ಕೊಳ್ಳಿ ಅವಕಾತಿರೋರಲ್ಲ ಮಗ ಕಾಫಿ ಕುಡಿದು ಮತ್ತೆ ಅಗೇನ್ ಇನ್ನೊಂದು ಸ್ವಲ್ಪ ಇರುದು. ಮೇ ಬಿ ಗೋಕರ್ಣಗೆ 8 ಕಿಲೋಮೀಟರ್ ಉಂಡ್ಯಾ? 8 ಕಿಲೋಮೀಟರ್ ಉಂಡ್ಯಾ? 40 ಕಿಲೋಮೀಟರ್ ಇದೆ ಅಂತೆ. ನೋಡಿದ್ರೆ ನಮ್ಮ ಆನೆ ಮರಿಯ ವಾಯ್ಸ್. ಟೀ ಕುಡ್ದು ಇವಾಗ ನಮ್ಮ ಯಾರು ಇವನ ಹೆಸರು ಡ್ರೈವರ್ ಕಲ್ಮುಕುಡ್ ಅಂತ ಡ್ರೈವರ್ ಗೋಕರ್ಣ ನೆಕ್ಸ್ಟ್ ಸ್ಟಾಪ್ ಆಗಲ್ಲ. ಮತ್ತೆ ನೀವು ಡ್ರೈವರ್ ಅಲ್ಲ, ಡ್ರೈವರ್ ನೀವಲ್ಲ, ನೀವು ಹೌದು. ನೀವು ನಮ್ಮ ಹತ್ರ ಹೇಳಿ ಎಂತ. ಇವಾಗ ಏನು ಡೈರೆಕ್ಟ್ ಗೋಕರ್ಣ. ಗೋಕರ್ಣ ನೀವು ಜಾಸ್ತಿ ಉಪ್ಪು ತಿನ್ಬೇಡಿ, ಯಾಕಂದ್ರೆ ಉಪ್ಪು ತಿಂದ್ರೆ ಮತ್ತೆ ಹೀಗೆ ಆಗ್ತೀರಾ. ಪಾರ್ಕಿಂಗ್ ಅಲ್ಲಿ ಜಸ್ಟ್ ಇವಾಗ ರೀಚ್ ಆಗಿದ್ದು ನಾವು. ಇಲ್ಲಿ ಒಬ್ಬ ಬಂದಿದ್ದಾನೆ, ಒಂದು ವಾರಕ್ಕೆ ಸ್ಟೇ ಆಗ್ಲಿಕ್ಕೆ ಬಂದಿದ್ದಾನೆ. ಇವೊಂದಲ್ಲ ಸ್ಟೇ ನೋಡಿ, ವೇಜ್ ಇಲ್ವಾ. ಆ್ಯಂಡ್ ದಿಸ್ ಇಸ್ ದ ವ್ಯೂ, ದಿಸ್ ಇಸ್ ಅವರ್ ರೂಮ್. ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ವ್ಯೂ ಬಾಲ್ಕನಿ, ಯು ಕ್ಯಾನ್ ಸಿ. ಇಲ್ಲಿ ಕೂತ್ಕೊಳ್ಬೋದು. ಇನ್ನೊಂದು ರೂಮ್ ಆಚೆ ಇದೆ. ಸೊ ಒಂದು ರೂಮಲ್ಲಿ 2 ಮಾತ್ರ ಕೂತ್ಕೊಳ್ಳಿಕ್ಕೆ. ನಮ್ಮ ಆನೆ ಮರಿ ಬಂದರು.
ನೋಡಿ ಇದು ಇವ್ರದ್ದು ರೂಮು ನೋಡಿ ವ್ಯೂ ತೋರಿಸ್ತೀನಿ. ನೀನು ಕಾಣಿಸೋದೇ ಇಲ್ಲ ಮಾರಾಯ. ನೋಡಿ ಸೊ ದಿಸ್ ಇಸ್ ದ ವ್ಯೂ ಬಾಯ್ಸ್ ಅಂಡ್ ಗರ್ಲ್ಸ್. ಕ್ರೇಜಿ ಆಗಿಲ್ವಾ? ಆ್ಯಂಡ್ ಎಂಜಾಯ್ ದ ಸಿನಿಮಾ ಶಾರ್ಟ್ಸ್. ರೂಮ್ ಮಾತ್ರ ಸೂಪರ್ ಇದೆ. ನೀವು ನೋಡಿದ್ರಲ್ಲ ರೂಮು ಹೇಗಿದೆ ಅಂತ. ಬಟ್ಟೆ ಇಲ್ಲಿ ತುಂಬ ಸೆಕೆ ಆಗ್ತಿದೆ. ಮೇ ಬಿ ಈವ್ನಿಂಗ್ ಸೆಕೆ ಇರಲ್ಲ. ಈವ್ನಿಂಗ್ ನೋಡೋಣ ಏನು ಸೀನ್ ಅಂತ ನೋಡೋಣ. ಸೊ ದಿಸ್ ಇಸ್ ದ ರೆಸ್ಟೋರೆಂಟ್ ನೋಡಿ. ಸ್ವಲ್ಪ ಊಟ ಮಾಡಿ ಮತ್ತೆ ಸಿಗ್ತೇನೆ. ಸೊ ಊಟ ಮಾಡಿ ಇವಾಗ ಒಂದು ಕೋಳಿಗೆ ನೋಡಿ ಆನೆ ಮರಿ ನೋಡಿದ್ರಲ್ಲ ಹೇಗೆ ರೂಡ್ ಅಂತ. ಊಟ ಮಾಡಿ ಒಂದು ಐಸ್ ಕ್ರೀಮ್ ತಿಂತ ಇದ್ದೇವೆ. ಅವನು ತಿನ್ನಲಿಲ್ಲ, ಅವನಿಗೆ ಶುಗರ್ ಅಂತೆ. ಓ ಶುಗರ್ ಪೇಷಂಟ್. So Hangyo board here. Hangyo is okay, but Ideal is always the OG. ಕಟ್ಟದ ಇವಾಗ ಸ್ಟೇಗೆ ಬಂದ್ವಿ. ಆ್ಯಂಡ್ ತುಂಬ ಸೆಕೆ ಆಗ್ತಿದೆ. ಓ ಆನೆ ಹೇಗೆ ಫೀಲ್ ಆಗ್ತಿದೆ ನಿಮಗೆ? ಅಬ್ಬಾ ತುಂಬ ಸೆಕೆ ಆಗ್ತಿದೆ ನೋಡಿ ಇಳಿಯುವುದು. ರೂಮಿಗೆ ಹೋಗಿ ಒಂದು ಸ್ವಲ್ಪ ಚಾರ್ಜ್ ಎಲ್ಲ ಮಾಡಿ ಮತ್ತೆ ಓಮ್ ಬೀಚ್ಗೆ ಹೋಗ್ಲಿಕ್ಕಿದೆ. ಊಟ ಮಾಡಿ ಹೀಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಮಲ್ಕೊಳ್ಳೋದು. ಗೇಮ್ ಆಡ್ತಿದ್ದೆ ಆಕ್ಚುಲಿ ನೋಡಿ. ಕ್ರೇಜ್ ಇತ್ತು ಗೇಮ್. ಇವಾಗ ಓಮ್ ಬೀಚಿಗೆ ಹೋಗ್ತಿದ್ದೇವೆ ನಾವು. ತುಂಬ ಸೆಕೆ ಇದೆ ಇಲ್ಲಿ. ಓ ಮೈ ಗಾಡ್ ಹೋಗ್ಲಿಕ್ಕೆ ಆಗ್ತಿಲ್ಲ. ಒಳಗೆಂದ ಕೂತ್ಕೊಂಡಿದ್ರೆ ಒಳ್ಳೇದಂತ ಫೀಲ್ ಆಗ್ತಿದೆ. ಇವಾಗ ಕಾರಲ್ಲಿ ಎ ಸಿ ಹಾಕೊಂಡು ಹೋಗ್ಬೇಕು ಇವಾಗ ಅಷ್ಟೇ. ಆನೆ ಮರಿ ಹೇಗೆ ಆಗ್ತಿದ್ದೆ ನಮ್ಮ ಗೋಕರ್ಣ ವೈಬ್. ತುಂಬಾ ಬಿಸಿಲು ಅಷ್ಟೇ ಅಷ್ಟೇ ಅಷ್ಟೇ. ನಮ್ಮ ಕೌಶಲ್ಗೆ ಏನಾಗ್ತದೆ ಎಲ್ಲ ನಿತೇಶ್ಗೆ ಫೈಲ್ಸ್ಗೆ ಎಂತ ಮಾಡ್ಬೇಕು ಅವನಿಗೆ? ಸ್ಟೋರಿ ನೋಡ್ಲಿಕ್ಕೆ ಆಗ್ತಿಲ್ಲ. ಅವನ ಸ್ಟೋರಿಯಲ್ಲಿ ಆಗಿಂದ ನೋಡ್ತಾ ಇದ್ದೀನಿ ಗಡಿ ಸ್ಟೋರಿ ಒಮ್ಮೆ ನೋಡ್ತಾನೆ. ಯಾರು ಲೈಕ್ ಮಾಡಿದಾರೆ ಅಂತ ನೋಡ್ತಿದ್ದಾರಲ್ಲ. ಸೊ ಇವಾಗ ಹೋಗೋಣ. ತುಂಬ ಸೆಕೆ ಆಗ್ತಿದೆ ಇಲ್ಲಿ. ಕಾರಲ್ಲಿ ಕೂಡ ಸೆಕೆ. ಇಲ್ಲಿ ನೋಡಿ ವ್ಯೂ ನೋಡಿ. ಆಕ್ಚುಲಿ ಒಂದು ಸ್ವಲ್ಪ ದಾರಿ ಒಂದು ಸ್ವಲ್ಪ ಆಚೆ ಈಚೆ ಆಯ್ತು. ನಮ್ಮ ಹಿಂದಿಂದ ಮ್ಯಾಪ್ ಹೇಳುವವರು ಸ್ವಲ್ಪ ಸರಿ ಇಲ್ಲ. ಅವರಿಗೆ ಅಂದ್ರೆ ಮ್ಯಾಪ್ ನೋಡ್ಲಿಕ್ಕೆ ಅಷ್ಟೇನು ಬರಲ್ಲ. ಹಾಗೆ ಅನ್ಪಡ್ ಗವರ್ ಅಂತ ಹೇಳ್ತಾರಲ್ಲ. ಕೌಶಲ್ ಅಲ್ಲ, ನಿತೀಶ್ ನಿಗಾ ನಿತೀಶ್. ಇದು ಮಾತ್ರ ಕ್ರೇಜಿ. ನಮ್ಮ ಪೀಬಾಯನ್ ಅಲ್ಲಿಂದ ದೂಡಿದ್ರೆ ಅದ್ರ ಮೇಲೆ ಬರುವ ನೀರೆಲ್ಲ ಹೀಗೆ ಆಗ್ಬೋದು. ನೋಡಿ ಇಲ್ಲಿ ಓಮ್ ಬೀಚಿಗೆ 30 ರೂಪೀಸ್ ಇದೆ ಪೇಮೆಂಟ್. ಯಾಕೆಂತ ಗೊತ್ತಿಲ್ಲ, ಇನ್ನು ಮುಂದೆ ನೋಡ್ಬೇಕು ಯಾಕೆ ಅಂತ ಗೊತ್ತಾಗುತ್ತೆ. ಎಲ್ಲ ಪ್ರತಿ ಥರದೇ ಹಣ ಎಲ್ಲಿ ಆಗ್ತದೆ ಎಲ್ಲಿ ನೋಡುದು. ಈ ಮನ್ಪುಜ ಹಣ ಮಾಡಿ ಎಲ್ಲಿ ಮತ್ತೆ ರಿಚ್ ಅಂತ ಹೇಳುದು ಅಷ್ಟೇ. ಇಲ್ಲಿ ಪಾರ್ಕಿಂಗ್ ನೋಡಿದ್ರೆ ಓ ಮೈ ಗಾಡ್. ಓಮ್ ಬೀಚಿಗೆ ಹೋಗೋ ದಾರಿ ನಮ್ಮ ಪೀಬೈಯಲ್ಲಿ ಹೋಗುವಾಗ ಮರ ಎಲ್ಲ ಕಟ್ಟಾಗದಿದ್ರೆ ಸಾಕು. ಚೆಕ್ ಔಟ್ ದ ಸೀನ್ ಬಾಯ್ಸ್ ಅಂಡ್ ಗರ್ಲ್ಸ್. ಹೇಗಿದೆ ಆಕ್ಚುಲಿ ಇಲ್ಲಿ ಡ್ರೋನ್ ಶಾಟ್ಸ್ ಇರಬೇಕಿತ್ತು. ಮೇಲಿಂದ ಓಮ್ ಕಾಣಿಸುತ್ತೆ, ಈಗ ಕಾಣಿಸಲ್ಲ ನೋಡಿ. ಇಲ್ಲಿ ಸ್ವಿಮ್ಮಿಂಗ್ ಇಲ್ಲ. ಹುಚ್ಚುಕಟ್ಟಲಿಕ್ಕೆ ಹೋಗಬೇಡಿ ಮತ್ತೆ. ಕೆಲವೊಬ್ಬರು ಇದ್ದಾರೆ ಹುಚ್ಚುಕಟ್ಟುವವರೆಲ್ಲ, ಅದಕ್ಕೆ ಹೇಳಿದ್ದು ನಾನು. ಇವಾಗ ಬೋಟಿಂಗ್ ಹೋಗ್ತಿದ್ದೇವೆ. ಆ್ಯಕ್ಚುಲಿ 4 ಪ್ಲೇಸಸ್ ಇದೆ ಅಂತೆ. 4 ಪ್ಲೇಸ್ ಬನ್ನಿ. ಲೈಟ್ ಹೌಸ್, ಓಮ್ ಬೀಚ್, ಪ್ಯಾರಡೈಸ್ ಬೀಚ್, ಮತ್ತೆ ಇನ್ನೊಂದಿದೆ ನೋಡೋಣ. ಪಾಪ ಅವನಿಗೆ ಬರ್ಲಿಕ್ಕೆ ಆಗ್ತಿಲ್ಲ. ಅಲ್ಲ ಅವನು ಬಿಟ್ಟು ಹೋಗುವ, ಪ್ರಾಬ್ಲಮ್ ಇಲ್ಲ. ಹೇಗೆ ಫೀಲ್ ಆಗ್ತಿದೆ? ಸ್ವಲ್ಪ ಫಾಸ್ಟಾ? ಆನೆ ಮರಿ ಫೀಲ್
ಕೌಶಲ್ ಹೇಗೆ ಫೀಲ್ ಆಗ್ತದೆ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ. ಹಾಂ, ತುಂಬ ಚಂದ ಆಗ್ತದೆ. ಚಂದ ಆಗ್ತದೆ, ಚಂದ ಆಗ್ತದೆ. ತುಂಬ ಸ್ಲೋ ಆಗ್ತಿದೆ, ಅಷ್ಟೇನು ಗೊತ್ತಾಗಲ್ಲ. ನಾರ್ಮಲ್ ಇದೆ. ಎಂಜಾಯ್ ಜಂಗಲ್ನಲ್ಲಿ ವಾಕ್ ಮಾಡಿ ಬರ್ಬೇಕು. ಅರ್ಧ ಗಂಟೆ ಓಂಬಿದಿಂದ ಇಲ್ಲಿ ವಾಕ್ ಮಾಡಿ ಬರ್ಬೇಕು. ಅರ್ಧ ಗಂಟೆ ಉಂಟು. ಹೌದು, ಇಲ್ಲಿ ರೂಮ್ಸ್ ಎಲ್ಲ ಸಿಗ್ತದೆ. ಎಲೆಕ್ಟ್ರಿಕ್ ಪವರ್ ಇಲ್ಲ. ಪವರ್ ಇಲ್ಲ. ಯಾವುದು ಮನೆಗೆ ಯಾವುದು ರೆಸ್ಟೋರೆಂಟ್ಗೆ ಸೋಲಾರ್ ಪವರ್ ಮಾತ್ರ. ಚಿಕ್ಕ ರೂಮ್ಸು, ಅದಕ್ಕೆ 700-800 ಚಾರ್ಜ್ ಮಾಡ್ತಾರೆ. ದಿಸ್ ಇಸ್ ದ ಐಲ್ಯಾಂಡ್ ಅಂತ. ಇಲ್ಲಿ ಕರೆಂಟ್ ಏನಿಲ್ಲ ಅಂತೆ. ಸೊ 600-700 ಆಗಿ ಮಾಡಲಿಕ್ಕೆ ಇರುತ್ತೆ ಅಂತ ಗೊತ್ತಿಲ್ಲ, ಹಾಗೆ ಹೇಳಿದ್ರು ಅವರು. ನಮ್ಮ ಕ್ಯಾಪ್ಟನ್ ಬಂದ್ರು. ಕ್ಯಾಪ್ಟನ್, ಹೌ ವಾಸ್ ಯುವರ್ ಫೀಲಿಂಗ್? ಓಕೆ ಇತ್ತು ಆ್ಯಕ್ಚುಲಿ. ಅಷ್ಟೇನು ನಾವು ಅಂತ ಹೇಳುವಾಗ ಇರಲಿಲ್ಲ. The night view of this stay. And check out guys, ಹೇಗೆ ಫುಲ್ ಬೀಚ್ ವೈಬ್ ಅಲ್ಲಿ ಇದ್ದೇನೆ ನಾನು ಇವತ್ತು. ಡ್ಯಾಮ್ ಬ್ರೋಸ್. ಆ್ಯಂಡ್ ಇವರಿಬ್ರು ನೋಡಿ, ಇವನು ಕಾಣಿಸಲ್ಲ ಬ್ರೋ ನೀನು ಕತ್ಲೆಯಲ್ಲಿ. ಹೇಗೆ ಯೋ ಫುಲ್ ವೈಬಲ್ಲಿ ಇದ್ದೇನೆ, ನೈಟ್ ವೈಬ್. ಬಟ್ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಬರ್ತಿದೆ. ಫಾರ್ ದ ಫಸ್ಟ್ ಟೈಮ್ ಟ್ರಾವೆಲ್ ಮಾಡುವಾಗ ಹೀಗೆ ನನಗೆ ಆಗ್ತದೆ, ಯಾಕಂತ ಗೊತ್ತಿಲ್ಲ ಸೀರಿಯಸ್ಲಿ. ಫುಲ್ ಮೇ ಬಿ ಬಿಕಾಸ್ ಆಫ್ ಮಧ್ಯಾಹ್ನದ ಫುಡ್ ನನಗೆ ಆಗಲಿಲ್ಲ, ಹಾಗೆ ಇರಬೇಕು. ಆ್ಯಂಡ್ ಐ ಹೋಪ್ ನಮಗೆ ಇವತ್ತಿನ ಸಿನಿಮ್ಯಾಟಿಕ್ ಶಾಟ್ಸ್ ಎಲ್ಲ ಕ್ರೇಜಿ ಆಗಿರಬೇಕು ಅಂತ ಅನಿಸ್ತಿದ್ದಾನೆ. ಆ್ಯಂಡ್ ಚೆಕ್ ಔಟ್ ದ ಸೀನ್, ನೈಟ್ ವ್ಯೂ. ಈಗ ಒಂದು ಸ್ವಲ್ಪ ನೈಟ್ ವ್ಯೂ ಇದು ಸಿನಿಮ್ಯಾಟಿಕ್ ಶಾಟ್ಸ್. रात के सोने अंधेरों में मेरी इन बहकी सी नींदों का चांद तू ही तो है रोशनी. तेरे पीछे मैं चलता हूँ शाम तू, मैं सूरज सा ढलता हूँ, जो कहे तू सब कुछ मैं करता हूँ. ಲೈಮ್ ಜ್ಯೂಸ್ ಕುಡಿತಿದ್ದೇನೆ ಇಲ್ಲಿ. ವಾಯ್ಸಲ್ಲಿದ್ದಾರೆ. ಪ್ರತಿ ಸ್ನಾನ ಮಾಡ್ತಿದ್ದೇನೆ, ಆಗ ಒಬ್ಬನೇ ಸ್ಟೋರಿ ಆಗ್ತಾ ಲೈಮ್ ಜ್ಯೂಸ್ ಕುಡಿತಿದ್ದೇನೆ. ಹೊಟ್ಟೆ ಎಲ್ಲ ಒನ್ ಟೈಪ್ ಆಗ್ತಿದೆ, ಯಾಕೆಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಆಗ್ತಿರೋದು ಹೀಗೆ. ಇಸ್ ದ ವರ್ಸ್ಟ್ ಫೀಲಿಂಗ್ ವೆನ್ ಯು ಟ್ರಾವೆಲ್ ರೈಟ್. ನಾನು ಸ್ವಲ್ಪ ನಿದ್ದೆ ಮಾಡಲಿಕ್ಕೆ ಬಂದಿದ್ದೇನೆ. ಆ್ಯಕ್ಚುಲಿ ನನಗೆ ಸೀರಿಯಸ್ಲಿ ಆಗ್ತಿಲ್ಲ, ತುಂಬ ಹೊಟ್ಟೆ ನೋಯ್ತಿದೆ, ಯಾಕಂತ ಗೊತ್ತಿಲ್ಲ. ಮೇ ಬಿ ಹೇಳಿದ್ದಲ್ಲ ಆವಾಗ ಮಧ್ಯಾಹ್ನ ಫುಡ್ ಆಗಲಿಲ್ಲ ನನಗೆ ಹಾಗೆ. ಆ್ಯಂಡ್ ಅವರಲ್ಲಿ ಹೊರಗಿದ್ದಾರೆ, ದೇರ್ ಎಂಜಾಯಿಂಗ್, ಲೆಟ್ ದೆಮ್ ಎಂಜಾಯ್. ಒಂದು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬರ್ತಿದ್ದೀನಿ. ಆ್ಯಕ್ಚುಲಿ ನನಗೇ ಒನ್ ಟೈಪ್ ಫೀಲ್ ಆಗ್ತಿದೆ, ಐ ಕಾಂಟ್ ಎಂಜಾಯ್ ದ ಮೂಮೆಂಟ್ ಅಂತ ಫೀಲ್ ಆಗ್ತಿದೆ. ಹಾಗೆ ಇಟ್ಸ್ ಓಕೆ, ನಾಳೆ ನೋಡೋಣ ಏನು ಅಂತ. ನಾಳೆ ಮೆಡಿಕಲಾಗಿ ಟ್ಯಾಬ್ಲೆಟ್ ತಗೊಳ್ಬೇಕು. ಇವಾಗ ಒಂದು ಸ್ವಲ್ಪ ಮಲ್ಕೊಳ್ಳೋದು ನಾನು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ರೆಡ್ ಸರ್ಪ್ರೈಸ್. ಬೈ ಬೈ.